ವರ್ಷ ನೋಡಿ ಬಹುತೇಕ ಮಾಧ್ಯಮಗಳಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಭರಾಟೆಯ ಸುದ್ದಿಗಳದ್ದೇ ಮೇಲುಗೈ. ಆದರೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ಅನ್ನೋ ಟ್ಯಾಗ್ಲೈನ್ ನೊಂದಿಗೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಜನಪರವಾಗಿ ಜನರಿಗೆ ಅಗತ್ಯವಿರುವ ಸುದ್ದಿಗಳು ನಮಗೆ ಆದ್ಯತೆ. ಅಂಥದ್ದೇ ಒಂದು ಸುದ್ದಿ ಇದು. ಪಿಂಚಣಿಗೋಸ್ಕರ ವೃದ್ಧರು ವಿಶೇಷ ಚೇತನರು ಪರದಾಡ್ತಿದ್ದಾರೆ. ಕಳೆದ 6-7 ತಿಂಗಳಿನಿಂದ ಪಿಂಚಣಿ ಬರ್ತಾ ಇಲ್ವಂತೆ. ಧಾರವಾಡದಲ್ಲಿ ಪಿಂಚಣಿ ಸಿಗದೆ ಹೈರಾಣಾಗಿ ಹೋಗಿದ್ದಾರೆ ಜನ. 2,37,000ಕ್ಕೂ ಹೆಚ್ಚು ಪಿಂಚಣಿದಾರರಿದ್ದಾರೆ. ಯಾರಿಗೂ ಬರ್ತಿಲ್ಲ 6-7 ತಿಂಗಳಿಂದ. ಸರ್ಕಾರದ ಗ್ಯಾರಂಟಿಯಿಂದಾಗಿ ಪಿಂಚಣಿ ಬರ್ತಾ ಇಲ್ಲ ಅಂತ ಹೇಳಿ ಅವರು ಹಿಡಿಶಾಪ ಹಾಕ್ತಿದ್ದಾರೆ. ಪ್ರತಿನಿತ್ಯ ಪಿಂಚಣಿ ಹಣಕ್ಕಾಗಿ ವೃದ್ಧರು ಹಾಗೆ ವಿಶೇಷ ಚೇತನರು ಬೇರೆ ಬೇರೆ ಕಚೇರಿಗಳ ಮುಂದೆ ಸಾಲು ಗಟ್ಟಿ ನಿಲ್ತಾ ಇದ್ದಾರೆ. ನೋಡಿ ದೃಶ್ಯದಲ್ಲಿ ನೋಡಿ, ಎಲ್ಲ ವಯಸ್ಸಾಗಿರೋರು, ಇಲ್ಲ ಹೋದರೆ ಈ ವಿಶೇಷ ಚೇತನರು, ಅವ್ರಿಗೆಲ್ಲ ಮನೆಯಿಂದ ಕಚೇರಿವರೆಗೂ ಹೋಗೋಕ್ಕೂ ಕೂಡ ಕಷ್ಟ. ಬೇಕಲ್ಲ ದುಡ್ಡು, ಪಾಪ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಜೀವನ. ಹೀಗಾಗಿ ಯಾವಾಗ ಬರುತ್ತೆ ಅಂತ ಕೇಳೋಕೆ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ. 6-7 ತಿಂಗಳಿನಿಂದ ಬಂದೇ ಇಲ್ಲ. ಸರ್ಕಾರದ ಗ್ಯಾರಂಟಿ ಯೋಜನೆ ಈ ಸೌಲಭ್ಯವನ್ನ ಕಸಿದುಕೊಳ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಹಾಗಾದ್ರೆ ಏನ್ ಹೇಳ್ತಾರೆ ಪಿಂಚಣಿಯಿಂದ ವಂಚಿತರಾಗಿರುವವರು? ನಮ್ಮ ಪ್ರತಿನಿಧಿ ಅವ್ರನ್ನೆಲ್ಲರನ್ನೂ ಮಾತನಾಡಿಸಿದ್ದಾರೆ, ಕೇಳೋಣ. ಧಾರವಾಡ ಜಿಲ್ಲೆಯ ಬಹುತೇಕ ಪಿಂಚಣಿದಾರರು ಸಾಕಷ್ಟು ಪರದಾಟ ಪಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿಯ ಹಿಂಭಾಗದಲ್ಲಿ ಇರುವಂತಹ ಕಚೇರಿಯ ಎದುರುಗಡೆ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಈ ಒಂದು ಪಿಂಚಣಿ ವ್ಯವಸ್ಥೆ ಅಂದರೆ ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲ ವೇತನ ಇರ್ಬೋದು, ವಿಧವಾ ವೇತನ, ಹೀಗೆ ಬಹುತೇಕ ಒಂದು ಸ್ತರಗಳಲ್ಲಿ ಪಿಂಚಣಿ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದರು. ಈ ಒಂದು ಸಾರ್ವಜನಿಕರಿಗೆ ಕಳೆದ 6-7 ತಿಂಗಳುಗಳಿಂದ ಈ ಒಂದು ಪಿಂಚಣಿ ವ್ಯವಸ್ಥೆ ಸರಿಯಾಗಿ ತಲುಪದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ KYC ಅಪ್ಡೇಟನ್ನು ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗ್ತಾ ಇದ್ದಾರೆ. ವೃದ್ಧರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಯಾವುದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬಂದಿದ್ರಿ? ಏನಾಗಿದೆ? ವಿಧವಾ ಪೆನ್ಷನ್ ರೀ ನಂದು. ಹೋದ ವರ್ಷ 23 ಫೆಬ್ರವರಿಗಿನ ಆವಾಗಿನ ಸುಟ್ಟು ಬಂದಿಲ್ಲ ರೀ. ಇಲ್ಲಿ ಬಂದ್ರೆ ಬ್ಯಾಂಕಿಗೆ ಹೋಗಂತಾರೆ ರೀ, ಬ್ಯಾಂಕಿಗೆ ಹೋದ್ರೆ ಇಲ್ಲಿ ಬರ್ರಿ ಅಂತಾರೆ. ಅದು ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು ರೀ. ಒಂದು 10-12 ಸಲ ಬಂದೀನಿ ರೀ, ಇನ್ನೂ ಆಗುವಲ್ದು. ಅದು ಪೋಸ್ಟಿಗೆ ಹೋಗ್ಯವ್ರಿ, ತಹಶೀಲ್ದಾರ್ ಆಫೀಸಿಗೆ ಹೋಗಂತಾರೆ ರೀ. ತಹಶೀಲ್ದಾರ್ ಆಫೀಸಿಂದ ಹೋಗಿ ಪೋಸ್ಟಿಗೆ ಹೋಗಂತಾರೆ. ಪೋಸ್ಟ್ನಾಗ ಚೆಕ್ ಮಾಡ್ತೇವೆ, ಅಲ್ಲಿ ಬಿದ್ದೇ ಇಲ್ಲ ಅಂತಾರೆ. ಇಲ್ಲಿ ಹೋಗ್ರಿ ಅಂತಾರೆ, ಇಲ್ಲಿ ಆರ್ಡರ್ ತೊಗೋತಾರೆ. ಇನ್ನು 20 ದಿನ ಬಿಟ್ಟಬಾ, 25 ದಿನ ಬಿಟ್ಟಬಾ ಅಂತಾರೆ. ಬರ್ತೇವೆ, ಮತ್ತೆ ಕೇಳ್ತೇವೆ, ಹೋಗ್ತೀವ್ರಿ. ಪೋಸ್ಟ್ನಾಗ ಬ್ಯಾಂಕ್ನಾಗ ಜಮಾ ಆಗಿಲ್ಲ ಇನ್ನೂ ನಿಮ್ಮ ಪಿಂಚಣಿ ಹಣ? ಪಿಂಚಣಿ ಒಟ್ಟು ಬ್ಯಾಂಕಿನಾಗೂ ಪೋಸ್ಟ್ಲಾಗಿಲ್ಲ, ಎಲ್ಲಿ ಆಗಿಲ್ಲ. ಯಾವ ಥರದಿಂದ ನಿಂತೈತೆ ಅನ್ನೋದು ಗೊತ್ತಾಗಲ್ತು. ಅದನ್ನು ತಿಳಿಸಿ ಯಾರು ಹೇಳವಲ್ರು. 4 ತಿಂಗಳಾದ್ರೆ ಬಂದಿಲ್ಲ ರೀ. ಅದಕ್ಕೆ ಬೇದ ನೋಡಿದ್ರೆ 4 ತಿಂಗಳಾಯ್ತು ಮಾಡಿಸಿಲ್ರಿ, ದಿನ ಬಂದೇ ಇಲ್ಲ ಅಂತ ಕೇಳಕತ್ತಲ್ರಿ. ಅದಕ್ಕೆ ಯಾವಾಗಿಂದ ಬರ್ತಾ ಇಲ್ಲ ಸರ್ ಪಿಂಚಣಿ? ಯಾವಾಗಿಂದ? 4-5 ತಿಂಗಳಾದ್ರಿ ಬಂದಿಲ್ಲ ರೀ. ನಮ್ಗೆ ಕೊಡೋದು ಪೆನ್ಷನ್ ರೀ. ನಾವು ಹ್ಞೂ ರೀ, ಅಂದರೆ ಅಲ್ಲಿ ನಮ್ಮ ಪೋಸ್ಟ್ನಾಗ ಹೋಗಿ ಕೇಳಿದ್ರಿ, ಇಲ್ಲಿ ಹೋಗ್ರಿ ಹೆಬ್ಬಟ್ಟು ಕೊಡ್ರಿ ಅಂತ ಕೆಲವೊಬ್ರು ಹೇಳ್ತಾರೆ ರೀ. ಅರ್ಜಿ ಮಾಡಿರಲಿ ಅಂತ ಹೇಳ್ಯಾರ ನಿಮ್ಗೆ. ಇದಿಷ್ಟು ಸಾರ್ವಜನಿಕರ ಮಾತು. ಒಂದು ಕಡೆ ಕಳೆದ 6-7 ತಿಂಗಳುಗಳಿಂದ ಪಿಂಚಣಿ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ವಿಧವಾ ವೇತನ, ಹೀಗೆ ಬೇರೆ ಬೇರೆ ಒಂದು ಪಿಂಚಣಿ ವ್ಯವಸ್ಥೆಯನ್ನು, ನಮಗೆ ಪಿಂಚಣಿ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹೇಮಂತ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.